2025ರ IPL ಫೈನಲ್ ಮ್ಯಾಚ್ಗೆ ಕ್ಷಣಗಣನೆ ಆರಂಭ ಆಗಿದೆ. ಇನ್ನೇನು ಕೆಲವೇ ಹೊತ್ತಲ್ಲಿ RCB ಮತ್ತು ಪಂಜಾಬ್ ಕಿಂಗ್ಸ್ ನಡುವೆ ಫೈನಲ್ ಮ್ಯಾಚ್ ನಡೆಯುತ್ತೆ. ಅಸಂಖ್ಯಾತ RCB ಅಭಿಮಾನಿಗಳು ಒಂದೇ ಮನವಿ, ಈ ಬಾರಿ RCB ಕಪ್ ಗೆಲ್ಲಬೇಕಂತ. ಇದೀಗ ನಾನು ಮೆಜೆಸ್ಟಿಕ್ನ ಪ್ರಮುಖ ರಸ್ತೆಯಲ್ಲಿದ್ದೇನೆ. ಇಲ್ಲಿ ನೋಡ್ತಾ ಇರಬಹುದು ದೃಶ್ಯದಲ್ಲಿ RCB ಅಭಿಮಾನಿಗಳು ಯಾವ ರೀತಿ RCBಗೆ ಚೀರಪ್ ಮಾಡ್ತಿದ್ದಾರೆ ಅಂತ. ಈ ಸಲ ಕಪ್ ನಮ್ದೇ ಎಂಬ ಒಂದು ಟೈಟಲ್ನೊಂದಿಗೆ RCBಗೆ ಸಪೋರ್ಟ್ ಮಾಡ್ತಾ ಇದ್ದಾರೆ. ಈಗ ಅವ್ರನ್ನ ಮಾತಾಡಿಸುವಂತ ಪ್ರಯತ್ನ ಮಾಡ್ತೇನೆ. ಸರ್, ಇದೀಗ RCB 4ನೇ ಬಾರಿ ಫೈನಲ್ಗೆ ಹೋಗಿದೆ. 3 ಸಲ ಹೋಗಿದ್ರು, ಆದರೆ 3 ಸಲನೂ ಅಭಿಮಾನಿಗಳಿಗೆ ನಿರಾಸೆ ಆಗಿತ್ತು. ಈ ಸಲ 4ನೇ ಸಲ ಎಂಟ್ರಿ ಕೊಟ್ಟಿದೆ. ಏನಾಗುತ್ತೆ ಸರ್ ಇವತ್ತಿನ ಮ್ಯಾಚು? ಸರ್, ಏನಕ್ಕೆ ಅಂದರೆ RCB ವಿರಾಟ್ ಕೊಹ್ಲಿ ಜರ್ಸಿ ನಂಬರ್ 18, ಈ ಸಲ ವರ್ಷನೂ 18, ಈ ಸಲ ಕಪ್ ನಮ್ಮದೇ. 18ನೇ ವರ್ಷ ಗೆಲ್ತೀವಿ, ಪಕ್ಕ ಹೊಡಿತೀವಿ. ಜೈ RCB! ಸರ್, ಇನ್ನೊಂದು ಒಂದು ಕಡೆ ಚಾಲು ಮತ್ತೆ ವೈಶಾಖ್ ವಿಜಯ್ ಕುಮಾರ್ RCB ತಂಡದಲ್ಲಿ ಆಡಿದ್ರು. ಈಗ ಅದೇ ಆಟಗಾರರು ಈಗ RCB ವಿರುದ್ಧ ಆಡ್ತಿದ್ದಾರೆ. ಅದೇನಾದ್ರು ಸಮಸ್ಯೆ ಆಗ್ಬೋದು RCB ತಂಡಕ್ಕೆ? ಸರ್, ಅದೆಲ್ಲ ಆಗಲ್ಲ ಸರ್. ಯಾಕೆಂದರೆ ನಮ್ಮ ಹತ್ರನೂ ಇದ್ದಾರೆ ಬೌಲರ್ಸು. ಆ ಥರ ಏನೂ ಆಗಲ್ಲ, ಹೊಡೆದೇ ಹೊಡಿತಾರೆ. ಈ ಸಲ ಕಪ್ ನಮ್ಮದೇ ಸರ್. ಸರ್, ಒಂದು ವೇಳೆ RCB ಗೆದ್ದರೆ ನಿಮ್ಮ ಒಂದು ಸೆಲೆಬ್ರೇಷನ್ ಏನಿರುತ್ತೆ, ಮತ್ತು ನೀವು ಯಾವ ರೀತಿ ಫೈನಲ್ ಮ್ಯಾಚ್ ನೋಡೋದಕ್ಕೆ ಯಾವ ರೀತಿ ಪ್ರಿಪರೇಷನ್ ಮಾಡ್ಕೊಂಡಿದ್ದೀರಾ? ಸರ್, ಇವಾಗೆಲ್ಲ ಇರೋದು ನಾವೆಲ್ಲ ಕ್ಯಾಬ್ ಡ್ರೈವರ್ ಸರ್. ಇವಾಗ ನಾವು ಹೋಗಿ ಸ್ಕ್ರೀನಲ್ಲಿ ನೋಡ್ತೀವಿ. ಗೆದ್ರೆ ಈ ರೇಸ್ ಕೋರ್ಸ್ ತುಂಬ RCB ಫ್ಲಾಗ್ ಹಾಕೊಂಡು ಎಲ್ಲ ಕ್ಯಾಬಲ್ಲೂ ಎಲ್ಲ ರೌಂಡ್ ಹಾಕ್ತೀವಿ ಸರ್. ಬೆಂಗಳೂರು ಪೂರ್ತ ನಮ್ಮದೇ ಹಬ್ಬ. RCB ಕಪ್ ನಮ್ಮದೇ ಸರ್. ಈಗ ನೀವು ಅವ್ರು ಹೇಳ್ತಾ ಇದ್ರು ಈ ಸಲ RCB ಕಪ್ ಮಿಸ್ ಆಗಲ್ಲ ಅಂತ. ನೀವು ಏನು ಹೇಳ್ತೀರಾ ಸರ್? ಯಾಕಂದರೆ ಪಂಜಾಬ್ ಕಿಂಗ್ಸ್ ಕೂಡ ಸ್ಟ್ರಾಂಗ್ ಟೀಮು, ಮುಂಬೈ ಇಂಡಿಯನ್ಸ್ನ ಸೋಲ್ಸ್ಬಿಟ್ಟು ಬಂದಿದೆ. ಏನಾಗ್ಬೋದು ಸರ್ ಇವತ್ತಿನ ಮ್ಯಾಚ್? ಸರ್, ಗೆಲ್ತಾರೆ ಸರ್. ಈ ಸಲ ಬಿಡಲ್ಲ ಸರ್. ನಮ್ಮದು ತುಂಬ ಫಾರ್ಮಲ್ಲಿದೆ ಟೀಮು. ಅವೇ ಗೇಮ್ ಎಲ್ಲ ಗೆದ್ದಿದ್ದೆ, ಯಾವುದು ಸೋತಿಲ್ಲ, ಒಂದೇ ಸೋತಿರೋದು. ಅದರಿಂದ ತುಂಬ ಬ್ಯಾಟಿಂಗ್ ಲೈನಪ್ ಇದೆ, ಬೌಲಿಂಗ್ ಲೈನಪ್ ಇದೆ, ಯಾವುದು ಏನು ಕೊರತೆ ಇಲ್ಲ ಸರ್. ಕಪ್ ಗೆದ್ದೇ ಗೆಲ್ಲುತ್ತೆ ಸರ್. ತುಂಬ ಓಪಿದೆ ಸರ್. ಈ ಸಲ ವಿನ್ ಆಗೇ ಆಗುತ್ತೆ ಅಂತ. ಈ ಸಲ ಹಾಗೆ ಆಗ್ಬೇಕು ಸರ್, ಹಾಗೆ ಆಗುತ್ತೆ. ಪ್ರಮುಖವಾಗಿ ಟಾಸ್ ತುಂಬ ಕ್ರೂಷಿಯಲ್ ಅಂತಿದ್ದಾರೆ. ಟಾಸ್ ಗೆದ್ರೆ ಏನು ಮಾಡ್ಬೇಕು RCB? ಸರ್, ಚೇಜಿಂಗ್ ತಗೊಂಡ್ರೆ ವಿನ್ ಆಗುತ್ತೆ ಸರ್. ಏನು ತಗೊಂಡ್ರೆ ವಿನ್ ಆಗುತ್ತೆ. ಚೇಜಿಂಗ್ ತಗೊಂಡ್ರೆ 100-200% ವಿನ್ ಆಗುತ್ತೆ. RCBಲಿ ನಿಮ್ಮ ಫೇವ್ರೇಟ್ ಪ್ಲೇಯರು? ಸರ್, ವಿರಾಟ್ ಕೊಹ್ಲಿ ಸರ್. ಆಲ್ವೇಸ್ ವಿರಾಟ್ ಕೊಹ್ಲಿ. ಸರ್, ನಿಮ್ಮ ಸೆಲೆಬ್ರೇಷನು, RCB ಪ್ರಿಪರೇಷನು, ಫೈನಲ್ ಮ್ಯಾಚ್ ನೋಡೋದು ಹೆಂಗೆ? ಸರ್, ಚಿಕ್ಕದ್ರಿಂದನೂ RCB ಗೆಲ್ಬೇಕು ಅನ್ನೋದು ಒಂದು ನಮ್ಗೆ ತುಂಬ ಓಪಿದೆ. ಈ ವರ್ಷ ಅದು ಕಂಪ್ಲೀಟ್ ಆಗ್ತೈತೆ. 18 ವರ್ಷದ ಡ್ರೀಮು. ಅದು ಊಹೆನೂ ಮಾಡ್ಕೊಳಕ್ಕಾಗ್ತಾ ಇಲ್ಲ. ಮ್ಯಾಚ್ ಎಷ್ಟೊತ್ತಿಗೆ ಸ್ಟಾರ್ಟ್ ಆಗುತ್ತೆ ಅನ್ನೋದು ಕುತೂಹಲದಿಂದ ಕಾಯ್ತಾ ಇದ್ದೀವಿ. ಸ್ಟಾರ್ಟ್ ಆದರೆ ಸಾಕು ಅನ್ನೋ ಇದಿದೆ ಸರ್. ಗೆಲ್ತೀವಿ ಸರ್. 11ವರೆಗೆ ಸೆಲೆಬ್ರೇಷನ್ ಬೆಂಗಳೂರು ತುಂಬ ಆಗುತ್ತೆ ಸರ್. ಅದು ನೀವೇ ನೋಡ್ತೀರಾ ಸರ್. ಇವಾಗ ನೀವು ಅವ್ರು ಹೇಳ್ತಾ ಇದ್ರು RCB ಗೆದ್ರೆ ಈ ಸಲ ಸೆಲೆಬ್ರೇಷನ್ ತುಂಬ ಚೆನ್ನಾಗಿರುತ್ತೆ ಅಂತ. ಈಗ ನೀವು ಹೇಳಿ ಸರ್, RCB 4ನೇ ಸಲ ಫೈನಲ್ ಹೋಗಿದೆ. ನಿಮ್ಮ ಆಸ್ ಎ RCBನಾಗಿ ನಿಮ್ಮ ಒಂದು ಅಭಿಪ್ರಾಯ? ಸರ್, 100% ವಿನ್ ಆಗುತ್ತೆ RCBನೇ. ಈ ಸಲ ಚಾನ್ಸ್ ಜಾಸ್ತಿ ಆಯಿತು. ಫೈನಲ್ ಹೋಗಿದ್ದಾರೆ, ಚಾನ್ಸ್ ಎಲ್ಲ ಜಾಸ್ತಿ ಇರುತ್ತೆ RCBಗೆ. ಒಂದು ಕಡೆ ಈಗ ಅಪ್ಡೇಟ್ ಬರ್ತಿದೆ ಪಿಲ್ಸಾಲ್ಟ್ಗೇನೋ ಇವತ್ತಿನ ಪ್ಲೇಯಿಂಗ್ 11 ಇರಲ್ಲ ಅಂತ. ಹೋಪ್ ಫಾರ್ ದಿ ಬೆಸ್ಟ್ ಅವ್ರು ಆಡಲಿ. ಆದರೂ ಕೂಡ ಟೀಮ್ ಕಂಪೇರ್ ಮಾಡಿದ್ರೆ ಯಾರು ಸ್ಟ್ರಾಂಗ್ ಇರುತ್ತೆ ಸರ್? RCBನೇ ಸ್ಟ್ರಾಂಗ್ ಇದೆ, ತುಂಬ ಸ್ಟ್ರಾಂಗ್ RCBನೇ. ಇವತ್ತು ಇದನ್ನ ಇಂಪ್ಯಾಕ್ಟ್ ಪ್ಲೇಯರ್ ಯಾರಾಗ್ಬೋದು ಸರ್? ಯಾಕಂದರೆ ಒಂದು ಕಡೆ ಅವ್ರ ಕಡೆನೂ ಚಾಲ್ ಇದ್ದಾರೆ, ಶ್ರೇಯಸ್ ಅಯ್ಯರ್ ಇದ್ದಾರೆ, ಜೋಶ್ ಇಂಗ್ಲೀಷ್ ಇದ್ದಾರೆ. ಈಗ ನಮ್ಮ ಕಡೆ ಯಾರಾಗ್ಬೋದು ಮ್ಯಾಚ್ ವಿನ್ನರು? ಮ್ಯಾಚ್ ಇದ್ದಾರೆ ಸರ್. ರೋಮಾರಿಯೋ ಸೈಪಡೆ ಇದ್ದಾರೆ, ಸಾಲ್ಟ್ ಇದ್ದಾರೆ, ಮತ್ತು ಟೀಮ್ ಡೇವಿಡ್ ಇದ್ದಾರೆ. ಬಾಲಿಂಗ್ ತುಂಬ ಚೆನ್ನಾಗಿದೆ ನಮ್ಮದು. ಹೆಜಲ್ವುಡ್, ಎಸ್ಯಾಲು ತುಂಬ ಚೆನ್ನಾಗಿದೆ ಸರ್. ಓಕೆ, ಇದಿಷ್ಟು ಏನು RCB ಫ್ಯಾನ್ಸ್ಗಳ ಒಂದು ಮಾತಾಗಿತ್ತು. ಒಟ್ಟಿನಲ್ಲಿ ಈ ಬಾರಿ ಯಾವುದೇ ಕಾರಣಕ್ಕೂ RCBಗೆ ಕಪ್ ಮಿಸ್ ಆಗೋದಿಲ್ಲ ಅಂತ RCB ಫ್ಯಾನ್ಸ್ ಕೂಡ ಬಹಳ ದೃಢವಾದಂಥ ನಂಬಿಕೆಯಿಂದ ಹೇಳ್ತಿರುವಂಥದ್ದು. ಕ್ಯಾಮ್ರಾ ಪರ್ಸನ್ ವಿಶ್ವನಾಥ್ ಜೊತೆ ಅಭಿಷೇಕ್, ಬೆಂಗಳೂರು.